ಹಾಯ್ ಎವ್ರಿವನ್. ನೋಡಿ ಒಂದು ಹೊಸ ಕ್ರೇಟಾ, ನಾವು ಕ್ರೇಟಾ ಬೇಜಾರು ಮಾಡಿದ್ದೀನಿ. ಸೊ ಇದು ಒಂದು ಕ್ರೇಟಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋ. ಒಂದು ಫಾರ್ಚುನರ್ ಇದೆ, ಅದಕ್ಕೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಗಾಡಿನೇ ಸಪ್ರೇಟ್ ಮಾಡೋಣ. ಸೊ ಒಂದು ಕ್ರೇಟಾ ಬೇಸಿಕ್ನಲ್ಲಿ ಏನೇನು ಫಿಟ್ ಮಾಡ್ಬೋದು ಅಂತ ಎಲ್ಲ ಎಸೆಸರೀಸ್ ಸಿಗುತ್ತೆ ನಿಮಗೆ. ಬಟ್ ಈ ಗಾಡಿನಲ್ಲಿ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು. ಫಸ್ಟ್ ಆಫ್ ಆಲ್ ಡಿ ಆರ್ ಅಲ್ಲೂ ಈ ಥರ ಕ್ಯಾಪ್ ಬಂದಿರ್ತದೆ. ಸೊ ಇದರಲ್ಲಿ ನಿಮಗೆ ಗಾಡಿ ಲುಕ್ಕೇ ಇರಲ್ಲ. ಒಂದು ಬಂದುಬಿಟ್ಟು ಇದು ಒಂಥರ ಕಾಣಿಸುತ್ತೆ ನಿಮಗೆ. ಸೊ ಇದು ಡಿ ಆರ್ ಅಲ್ಲಿ ಫಿಟ್ ಮಾಡಿದ ತಕ್ಷಣ ಇದು ಲುಕ್ಕೇ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಇದು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ಲಸ್ ಇದು ಬಂದುಬಿಟ್ಟು ನಿಮಗೆ ಈ ಡಾಟ್ ಇದೆಯಲ್ಲ, ಈ ಡಾಟು ಒರಿಜಿನಲ್ಗೆ ನಿಮಗೆ ಮ್ಯಾಚ್ ಆಗೋದು. ಇದು ಆಫ್ಟರ್ ಮಾರ್ಕೆಟ್ಗೆ ಬರೋಲ್ಲ ಈ ಡಾಟ್. ಇದು ಒರಿಜಿನಲ್ ನಾವು ಇದಕ್ಕೆ ಫಿಟ್ ಮಾಡಿರೋದು. ಸೊ ಒರಿಜಿನಲ್ ಈ ಲುಕ್ಕೇ ನೀವು ನೋಡ್ಬೋದು. ಸೆಕೆಂಡ್ ಬಂದುಬಿಟ್ಟು ನಿಮಗೆ ಆಟೋ ಫೋಲ್ಡ್ ಮಿರರ್ ಬಂದುಬಿಟ್ಟು ನಿಮಗೆ ಅಡ್ಜಸ್ಟ್ಮೆಂಟಿಂಗು ಬಂದಿರಲ್ಲ, ಇಂಡಿಕೇಟ್ರೂ ಬಂದಿರಲ್ಲ, ಫೋಲ್ಡಿಂಗು ಬಂದಿರಲ್ಲ. ಸೊ ಈ ಥರ ನಿಮಗೆ ಮಿರರು ವೈಟ್ ಕಲರ್ನಲ್ಲಿ ವೈಟ್ ಮಿರರ್ ಬಂದಿರ್ತದೆ. ಸೊ ಇದಕ್ಕೆ ನಾವು ವೈಟೇ ನಿಮಗೆ ಮಿರರ್ ಹಾಕಿ ಕೊಟ್ಟಿದ್ದೀವಿ. ಸೊ ಮಿರರ್ ಪ್ರೊಸೆಸಿಂಗ್ ಏನಂದರೆ ಫಿಟ್ ಮಾಡೋದು, ಕೆಲವು ಕಡೆ ಡೋರ್ ಪ್ಯಾಡೇ ಚೇಂಜ್ ಮಾಡ್ತಾರೆ, ಕೆಲವು ಕಡೆ ಈ ಪೀಸೇ ನಿಮಗೆ ಕಟ್ ಮಾಡಿ ಹಾಕ್ತಾರೆ. ನಾವು ಇದು ಡೋರ್ ಪ್ಯಾಡು ಚೇಂಜ್ ಮಾಡಿಲ್ಲ, ಈ ಪೀಸು ಕಟ್ ಮಾಡಿಲ್ಲ, ಪೀಸೇ ನಮ್ಮ ಹತ್ರ ಇದು ಚೇಂಜ್ ಮಾಡಿಬಿಟ್ಟು ಹೋಂಡೇದು ಇದು ಬ್ಯಾಚಿಂಗ್ ನೋಡಬೇಕು ನೀವು. ಈ ಥರ ಬ್ಯಾಚಿಂಗ್ ಇದೆಯಲ್ಲ, ಈ ಹೋಂಡಾ ಬ್ಯಾಚಿಂಗ್ ಇದ್ರೇ ನಿಮಗೆ ಇದು ಒರಿಜಿನಲ್ ಟ್ರಿಮ್ ಅಂತ, ಇಲ್ಲ ಅಂದರೆ ಇದು ಆಫ್ಟರ್ ಮಾರ್ಕೆಟ್ ಟ್ರಿಮ್. ಸೊ ಇದು 6L ಇದೂ ಇರಬೇಕು, ಇದು ಇದ್ರೇ ಒರಿಜಿನಲ್ ಟ್ರಿಮ್ ಅಂತ. ಸೊ ಅದು ಒಂದು ನೋಡ್ಕೊಡಿ. ಫಿಟ್ಟಿಂಗು ನಿಮಗೆ ನೀಟ್ ಆ್ಯಂಡ್ ಕ್ಲೀನು ಬಂದಿರ್ತದೆ. ಸೊ ಇದು ಫಿಟ್ಟಿಂಗೇ ಬೇರೆ ಥರ ಕಟ್ಟಿಂಗ್ ಮಾಡಿಲ್ಲ, ಒರಿಜಿನಲ್ ಥರ ಫಿಟ್ ಮಾಡಿರೋದು. ಒಂದು ಆಟೋ ಫೋಲ್ಡ್ ಮಿರರು, ಒಂದು ಹೆಡ್ಲೈಟ್ ಬಲ್ಪ್ ನಿಮಗೆ ರೋಡ್ನಲ್ಲಿ ನಿಮಗೆ ಪವರೇ ಬಂದಿರಲ್ಲ. ಸೊ ಇದಕ್ಕೆ ನಾವು ಒಂದು ಕಸ್ಟಮರ್ಗೆ ವಾರ್ಮ್ ವೈಟು ರಿಕಮೆಂಡ್ ಮಾಡಿದ್ದೀನಿ. ಸೊ ಹಾಲೆಜನ್ ಬಲ್ಪ್ನಲ್ಲಿ ನಿಮಗೆ ಪವರೇ ಬರೋಲ್ಲ. ಬಲ್ಪ್ ತೆಗಿಬಿಟ್ಟು ನಾವು ಇದಕ್ಕೆ ಹಾಲೆಜನ್ ಬಲ್ಪ್ ತೆಗಿಬಿಟ್ಟು LED ಬಲ್ಪು ವಾರ್ಮ್ ವೈಟು ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಮಾಡಿದ್ದೀನಿ. ಒಂದು ಆಟೋ ಫೋಲ್ಡ್ ಮಿರರ್ ಆಗಿದೆ, ಒಂದು ಫ್ರಂಟ್ DRL ಆಗಿದೆ, ಒಂದು ಬಂದುಬಿಟ್ಟು ಹೆಡ್ಲೈಟ್ ಬಲ್ಪ್ ಆಗಿದೆ. ಸೊ ಆಟೋ ಫೋಲ್ಡ್ ಮಿರರ್ ಚೇಂಜ್ ಮಾಡ್ರೂ ನೀವು ಇದು ಪೀಸೇ ನಾವು ಇದಕ್ಕೆ ಚೇಂಜ್ ಮಾಡಿ ಹೋಂಡಾದು ಒರಿಜಿನಲ್ ಹಾಕಿ ಇದು ಲೋಗೋ ಇರಬೇಕು. ಪ್ಲಸ್ ಮಿರರ್ನಲ್ಲಿನೂ ಲೋಗೋ ಇರಬೇಕು. ಈ ಗಾಡಿಗೆ ಇವಾಗ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡಿ, ಹೊಸ ಗಾಡಿ ತೊಗೊಂಡಿದ್ದಾರೆ ನನ್ನೇ. ಸಿಸ್ಟಮ್ಮು ಇಲ್ಲ, ಸಿಸ್ಟಮ್ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇರಿಂಗ್ ಕಂಟ್ರೋಲ್ ಇಲ್ಲ, ಕ್ರೂಸ್ ಕಂಟ್ರೋಲ್ ಇಲ್ಲ, ಅದೂ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಒಂದು ಫಿಟ್ಟಿಂಗ್ ಇದೆ. ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಸಿಸ್ಟಮ್ಮು, ರೂಫ್ ಲೈಟು, ಬೇರೆ ಎಸೆಸರಿ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಈ ಗಾಡಿನಲ್ಲಿ ನಿಮಗೆ 3 to 4 ಐಟಮ್ ಫಿಟ್ ಆಗಿದೆ. ಸೊ 4 ಐಟಮ್ ಇನ್ನೊಂದು ಏನಂದರೆ ಇದಕ್ಕೆ ಶಾರ್ಪ್ ಇಂಟ್ ಆಂಟಿನಾ, ಇದು ಒಂದು ಬ್ಲ್ಯಾಕ್ ಕಲರಲ್ಲಿ ಫಿಟ್ ಆಗಿದೆ. ಕಲರ್ ಸಿಗುತ್ತೆ ಇದರಲ್ಲಿ, ವೈಟು ಬ್ಲ್ಯಾಕು. ರೂಫ್ ರೈಲ್ ನೋಡಿ ಈ ಸೈಡ್ ಇಲ್ಲ, ನಿಮಗೆ ವಿಡಿಯೋ ಮಾಡೋಣ ಅಂತ ತೋರಿಸೋಣ ಅಂತ ಇದೀನಿ. ಈ ಸೈಡ್ ಇಲ್ಲ, ಪ್ಲೇನ್ ಕಾಣಿಸುತ್ತೆ. ಸೊ ಫಿಟ್ ಮಾಡಿದ್ರೆ ನಿಮಗೆ ಇದು ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಇದು ನಿಮಗೆ ಈ ಥರ ಸಿಲ್ವರ್ ಇದೆಲ್ಲ ಸಿಲ್ವರ್ ಮ್ಯಾಚಿಂಗು. ಸೊ ಸಿಲ್ವರ್ ಮ್ಯಾಚಿಂಗ್ನಲ್ಲಿ ಇದು ಒಂದು ನಿಮಗೆ ಹಾಕಿ ನಾವು ಕೊಡ್ಬೋದು. ಇನ್ನೊಂದು ರೂಫ್ ರೈರ್ ಒಂದು ಫಿಟ್ ಆಗಿದೆ. ಸೊ ಒಂದು ಆಟೋ ಫೋಲ್ಡ್ ಮಿರರು, LED ಬಲ್ಪು, ಫ್ರಂಟ್ DRL. ಸೊ DRL ಫಿಟ್ ಮಾಡ್ರೂ ಇದೂ ನಾವು ಒರಿಜಿನಲ್ ಫಿಟ್ ಮಾಡಿರೋದು, ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಲ್ಲ. ಸೊ ಹೋಂಡಾ ಕಿಯಾ ನಿಮಗೆ ಲೋಗೋ ಬಂದಿದ್ರೇ ನಿಮಗೆ ಒರಿಜಿನಲ್ ಪಾರ್ಟ್ ಅಂತಲೇ ಕಾಣಿಸುತ್ತೆ. ಇದು ಫಿಟ್ ಮಾಡಿದ್ರೆ ಲುಕ್ಕೇ ನಿಮಗೆ ಬರ್ತದೆ ಬೇರೆ ಥರ. DRLೂ ಈ ಥರ ಒರಿಜಿನಲ್ ನಿಮಗೆ ಬಾಕ್ಸ್ನಲ್ಲಿ ಬಂದಿರ್ಬೋದು. ಮಿರರೂ ನಿಮಗೆ ಈ ಥರ ಹೋಂಡಾದೆ ಬಾಕ್ಸ್ನಲ್ಲಿ ಬಂದಿರಬೇಕು. ಸೊ ಆವಾಗಲೇ ನಿಮಗೆ ಅದು ಒರಿಜಿನಲ್ ಐಟಮ್ ಅಂತ ಗೊತ್ತಾಗೋದು. ಸೊ ಇನ್ನೊಂದು ಬಂದುಬಿಟ್ಟು ಈ ಡಾಟ್ಸ್ ಇದೆಯಲ್ಲ, ಈ ಡಾಟ್ಸ್ ಇದಕ್ಕೆ ಮ್ಯಾಚಿಂಗ್ ಆಗಬೇಕು, ಆವಾಗಲೇ ಒರಿಜಿನಲ್ ಅಂತ ನಿಮಗೆ ಅದು ಫ್ರಂಟು DRL.